ನೀನ್ ಯಾಕವಿ ಟೆನ್ಷನ್ ಆಗಿದ್ಯಾ? ಏನಾಗಕ್ಕಿಲ್ಲ, ಸುಮ್ಕಿರು. ತಲೆನೋವಾ ಅಥವಾ ತುಂಬ ಸುಸ್ತಾಗ್ತಿದ್ಯಾ? ಇಲ್ಲ ಡಾಕ್ಟರ್, ಹೊಸಿ ಕೈ ಕಾಲು ನೋವೈತೈತೆ ಅಷ್ಟೇ. ನೀವು ಇಮಿಡಿಯೇಟಾಗಿ ಎದ್ದೋಗಿರೋದ್ರಿಂದ ಹಾಗಾಗಿದೆ. ಡಾಕ್ಟರ್, ಈಸ್ ಹಿ ಓಕೆ? ಯಾ ಟು ಬಿ ಫ್ರ್ಯಾಂಕ್, ದಿಸ್ ಈಸ್ ಎ ಸರ್ಪ್ರೈಸ್ ಫಾರ್ ಮೀ. ಇವತ್ತು ಬೆಳಿಗ್ಗೆ ತನಕ ಇವ್ರು ಹೀಗೆ ಓಡಾಡ್ಬೋದು ಅನ್ನೋ ಐಡಿಯಾ ಕೂಡ ನಮಗಿರಲಿಲ್ಲ. ಸಡನ್ ಆಗಿ ಸೂಪರ್ ಮ್ಯಾನ್ ಆಗೋದ್ರಲ್ರಿ. ನಮ್ ಸಂಭು ಸೂಪರ್ ಮ್ಯಾನೇ ಸರ್. ಒಂದೇ ಏಟ್ಗೆ 2 ಮುದ್ದೆ ಮುಗಿಸ್ತಾನೆ ಅಲ್ವೇನ್ಲ? ಡಾಕ್ಟರ್, ಸಂಭುನ್ ಯಾವಾಗ ಕರ್ಕೊಂಡು ಹೋಗ್ಬೋದು? ಸದ್ಯಕ್ಕಂತೂ ಬೇಡ, ಅಬ್ಸರ್ವೇಷನ್ನಲ್ಲಿ ಇರಲಿ. ನಾಳೆ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ಬೋದು, ಐ ಬಿಲೀವ್. ಡಾಕ್ಟರ್, ಡಿಸ್ಚಾರ್ಜ್ ಆದಮೇಲೆ ಟ್ರೀಟ್ಮೆಂಟಾ ಅಥವಾ ಚೆಕಪ್ಪಾ? ಅದನ್ನು ನಾನು ಹೇಳ್ತೀನಿ, ಇನ್ನೇನು ಪ್ರಾಬ್ಲಮ್ ಇಲ್ಲ. Kamali, please come with me. ಏನಾಯ್ತು ಅನಿಕಾ? ಕಮಲಿ, ನೀನು ಮಾಡಿದ ಹೆಲ್ಪ್ಗೆ ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ಯು. ನನಗೆ ಈ ಥರ ಬದುಕೋಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ಯಾ ಕಮಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಇದನ್ನು ಯಾವತ್ತೂ ಮರೆಯಲ್ಲ. ಆದರೆ ಕಮಲಿ, ನನಗೆ ಇನ್ನೊಂದು ಹೆಲ್ಪ್ ಮಾಡ್ತೀಯಾ? ಇದು ಹೆಲ್ಪ್ ಅನ್ನೋದಕ್ಕಿಂತ ನನ್ನ ರಿಕ್ವೆಸ್ಟ್. ನಾನು ಇಷ್ಟು ದಿನ ಏನೇನು ಮಾಡ್ತಿದ್ದೆ ಅಂತ ನೆನೆಸ್ಕೊಂಡ್ರೆ ನನಗೆ ಅಸಹ್ಯ ಆಗುತ್ತೆ ಕಮಲಿ. ನಾನು ಹಾಗೆಲ್ಲ ಮಾಡೋದಕ್ಕೆ ನಾನು ಬೆಳೆದಂಥ, ನನ್ನ ಸುತ್ತಲೂ ಇದ್ದಂಥ ಆ್ಯಂಬಿಯನ್ಸೇ ಕಾರಣ. ಆದರೆ ನಾನು ನಿನ್ನ ಜೊತೆ ಇದ್ದರೆ ಅದು ಯಾವುದೇ ಕೆಟ್ಟ ಯೋಚನೆಗಳು ಬರಲ್ಲ ಕಮಲಿ. ಪ್ಲೀಸ್, ನೀನು ನನ್ನ ಫ್ರೆಂಡ್ ಮಾಡ್ಕೋತೀಯಾ? ಪ್ಲೀಸ್ ಕಮಲಿ, ಇಲ್ಲ ಅಂತ ಮಾತ್ರ ಹೇಳಬೇಡ. ನಿನ್ನ ಜೊತೆ ಇರೋರು ಎಷ್ಟು ಒಳ್ಳೆಯವರು, ಒಬ್ರನ್ನ ಹೇಗೆ ಕೇರ್ ಮಾಡ್ತಾರೆ. ಕಮಲಿ, ನಾನು ನಿನ್ನ ಜೊತೆ ಬರ್ತೀನಿ. ಪ್ಲೀಸ್ ಕಮಲಿ, ನನ್ನನ್ನು ಫ್ರೆಂಡ್ ಮಾಡ್ಕೋ. ನಾನು ಯಾವತ್ತೂ ನಿನ್ನ ಡಿಸಪಾಯಿಂಟ್ ಮಾಡಲ್ಲ. ನೀನು ಯಾವತ್ತೂ ನನ್ನ ಫ್ರೆಂಡ್ ಅನಿಕಾ. ನೀನು ಹೇಳೋದೆಲ್ಲ ನನಗೂ ಅರ್ಥ ಆಗುತ್ತೆ ಉರ್ಮಿ. ಆದರೆ ಎಷ್ಟು ಸಲೀಸಾಗಿ ನಮ್ಮನ್ನು ಸ್ವಾರ್ಥಿಗಳು ಅಂದ್ಬಿಟ್ಟೆ ನೀನು. ಬೇಬಿ ಏನೋ ಚಿಕ್ಕವಳು ಉರ್ಮಿ, ಅವಳು ಸ್ವಾರ್ಥಿ ಆಗಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಅನ್ಕೋಬಹುದು. ಆದರೆ ನನ್ನನ್ನು ಸಾರಿ ಮಾ, ಸಾರಿ. ಅಲ್ಲ, ನನ್ನ ನೋಡಿ ನಿನಗೆ ಹಾಗೆ ಅನ್ನೋದಕ್ಕೆ ಮನಸ್ಸು ಹೇಗೆ ಬಂತು ಉರ್ಮಿ? ನಿನ್ನನ್ನು ಬೇಬಿನ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ನಿಮ್ಮಪ್ಪನ್ನೇ ಬಿಟ್ಟು ಬಂದಿದ್ದೀನಿ ಕಣೆ ನಾನು. ಆದರೆ ಸಾರಿ ಮಾಮ್, ಸಾರಿ. ನಾನೇನೋ ಕೋಪದಲ್ಲಿ ತುಂಬ
ಸಾರಿ ಮಾಮ್, ವೆರಿ ಸಾರಿ. ಸಾರಿ. ನಿನ್ ಕೋಪ ಸಂಕಟ ಏನು ಅನ್ನೋದು ನನ್ಗೆ ಅರ್ಥ ಆಗತ್ತೆ ಮಗಳೇ. ಈಗೇನು ಚಂದ್ರು ಮನ್ಸಲ್ಲಿ ಇನ್ನೂ ಆ ಗೌರಿ ಇದ್ದಾಳೆ ಅಂತ ತಾನೆ? ಅದು ಬರೀ ಕೊರಗಲ್ಲ ಮಾಮ್, ನನ್ನ ಇಡೀ ಜೀವನ ಕಾಡೋ ಚಿಂತೆ. ಚಂದ್ರು ಚಂದ್ರು ನನ್ನ ಬಿಟ್ಟು ನೀನು ಅದನ್ನು ಮಾತಾಡಬಾರ್ದು. ಹಾಗೇನು ಆಗೋದು ಇಲ್ಲ. ನೀನು ಈ ಕಾಮಿನಿ ದೇವಿ ಮಗಳು ಊರ್ಮಿ. ನೀನು ಯಾವತ್ತೂ ಯಾವ ಕ್ಷಣಕ್ಕೂ ನಿನ್ನ ಕಣ್ಣಲ್ಲಿ ನೀರು ಹಾಕಬಾರ್ದು ಅಷ್ಟೇ. ಇಲ್ಲಿ ಕೈ ಕೊಡು, ಕೈ ಕೊಡು ಅಂದೆ. ನೀನ್ ಭಯ ಪಡ್ತಿರೋದು ಯಾವುದೂ ಆಗಲ್ಲ. ಚಂದ್ರು ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಚಂದ್ರುನ ನಿನ್ನನ್ನ ನಾನು ಒಂದು ಮಾಡ್ತೀನಿ. ಐ ಮೀನ್ ಚಂದ್ರು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು, ಹಾಗೆ ಮಾಡ್ತೀನಿ. ಓಕೆನಾ? ಇದು ನನ್ನ ಪ್ರಾಮಿಸ್. ನಿಜವಾಗ್ಲೂ ಮಾಮ್? ಎಸ್ ಊರ್ಮಿ, ನಿನಗೆ ಮಾತು ಕೊಡ್ತಾ ಇರೋದು ನಿಮ್ಮಮ್ಮ ಈ ಕಾಮಿನಿ ದೇವಿ. ಓಕೆ? ನಾವೆಲ್ಲ ಮತ್ತೆ ಈ ಥರ ಒಟ್ಟಿಗೆ ಕುಂತು ಊಟ ಮಾಡ್ತೀವ ಅನ್ನೋದೇ ನಂಗೆ ಸಂಶಯ ಆಗೋಗಿತ್ತು. ಇದ್ರಾಗಿರೋ ಸಮಾಧಾನ ಇನ್ಯಾವುದ್ರಾಗೂ ಇಲ್ಲ ಅಲ್ವರಾ? ಹೌದು ನಿಂಗೆ, ನೀ ಹೇಳ್ತಿರೋದು ದಿಟನೆಯ. Come on guys, let's all raise a toast for Shambhu, okay? ಸರ್, ಟೋಸ್ಟ್ ಅಂದರೆ ಬ್ರೆಡ್ ತಾನೆ. ನೀವು ನೀರಿನ ಲೋಟ ಕೈ ಹಾಕಿ ಮಡಿಕೊಂಡು ಟೋಸ್ಟ್ ಅಂತಿದ್ದೀರಾ? ನಿಂಗೆ ಶಂಭು ಹೆಸರಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅರ್ಥ. ಓ ಅಲ್ಲ ಸರ್, ಬರೀ ನೀರು ಮಡಿಕೊಂಡೆ ಸೆಲೆಬ್ರೇಷನ್ನಾ? ಶಬಾಷ್ ಸರ್. ಸಾರಿ, ಡಿಸ್ಟರ್ಬ್ ಮಾಡ್ತಿರ್ಬೋದೇನೋ, ಬಟ್ ನಾನು ನಿಮ್ಮ ಜೊತೆ ಕೂತು ಊಟ ಮಾಡ್ಬೋದಾ? ಕುಂತ್ಕಾನಿಕಾ? ಅನಿಕಾ, ಇಲ್ಲೇ ಕೂರ್ತಿದ್ಯಾ? ಕಮ್ ಲೆಟ್ಸ್ ಗೋ. ರೀಟಾ, ಇನ್ಮೇಲೆ ಇವರೇ ನನ್ನ ಫ್ರೆಂಡ್ಸ್. ನಾನು ಇಲ್ಲೇ ಕೂತ್ಕೋತೀನಿ, ನೀವು ಹೋಗಿ.
ಕಮ್ಲಿ ಪರೀಕ್ಷೆನೂ ಸಂದಾಗಾಯ್ತು, ಕಬಡ್ಡಿಲೂ ಗೆದ್ದಿದ್ದಾಯ್ತು. ಒಂಥರ ಜೋರ್ ಮಳೆ ಬಂದು ನಿಂತಂಗೆ ಆಗೈತೆ ಅಲ್ವಾ? ಏ ಕಮ್ಲಿ, ಹಾಂ ನಿಂಗೆ ಏನವಿ ಮಗಲ್ಗನ್ಸ? ಹಂಗೇನಿಲ್ಲ. ಇರ್ದೇ ಇರ್ತೈತಾ? ನಂಗುವೆ ನಿನ್ ಥರನೇ ಒಬ್ಬ ಬಾಯ್ ಫ್ರೆಂಡ್ ಇದ್ದಿದ್ರೆ ನಾನು ಕನ್ಸ್ ಕಾಣ್ಕೊಂಡು ಬರ್ತಿದ್ದೆ. ನಿನ್ ಜೊತೆ ಯಾಕೆ ಹಿಂಗೆ ಬಡಬಡಾಯಿಸ್ತಾ ಇದ್ದೆ ಹೇಳು? ಯಾಕವಿ ನನಗೆಲ್ಲ ಬಾಯ್ ಫ್ರೆಂಡ್ ಇರಬಾರ್ದಾ? ನಾನೆಲ್ಲ ಹಂಗೆ ಹೊಳ್ದೆ. ಹೇಳಲಿಲ್ಲ, ಆದ್ರೆ ನೋಡಿದ ಹಂಗೆ ಇತ್ತು. ಕಮ್ಲಿ, ನನ್ನ ಹುಡುಗ ಹೆಂಗಿರ್ಬೇಕು ಗೊತ್ತಾ? ಹೆಂಗೆ? ಅವ್ನು ಹೆಂಗಿದ್ರು ಪರವಾಗಿಲ್ಲ, ಆದರೆ ಆಗಾಗ ಸರ್ಪ್ರೈಸ್ ಕೊಡ್ತಾ ಇರಬೇಕು. ಅವನು ದಿಢೀರಂತ ತಿನ್ನೋಕ್ಕೆಲ್ಲ ಕೊಡಿಸ್ಬೇಕು. ಅದೇನು ಅಂತಾರಲ್ಲ, ಈ ಕ್ಯಾಂಡಲ್ ಡಿನ್ನರು, ಅದಕ್ಕೆ ಕರ್ಕೊಂಡು ಹೋಗ್ಬೇಕು. ಓಹೋ, ಮತ್ತಿನ್ನೇನು, ಆಟೋ ಮಾಡ್ದಿರೋನು ಒಬ್ಬ ಬಾಯ್ ಫ್ರೆಂಡಾ? ಹಿಂಗೆ ಕರೆಕ್ಟಾಗಿ ಹೇಳ್ದೆ ನಿಂಗೆ. ಅಷ್ಟು ಮಾಡದೇ ಇರೋನೆಲ್ಲ ಒಬ್ಬ ಬಾಯ್ ಫ್ರೆಂಡಾ? ಅಯ್ಯೋ, ನಾನು ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ಬಿಟ್ರ ಸರ್? ನಂಗೆ ನಾಚಿಕೆ ಆಯ್ತೈತೆ. ನಿಂಗೆ ಅತ್ಯಾಗಾಡ್ತಿದ್ಯಾ? ಕಮಲಿ ಅವರೇ, ನಿಂಗೆ ಪಾಪ ಕರೆಕ್ಟಾಗೇ ಹೇಳಿದಾಳೆ. ಏನು ಸರಿಯಾಗಿ ಹೇಳೋಳೆ? ಕ್ಯಾಂಡಲ್ ಲೈಟ್ ಡಿನ್ನರ್ ಕೊಡ್ಸಿದ್ರೆ ಮಾತ್ರ ಪ್ರೀತಿನಾ? ಇಲ್ಲ ಅಂದರೆ ಇಲ್ವಾ? ಪ್ರೀತಿ ಮಾಡೋರ್ಗೆ ಹಂಗೆಲ್ಲ ಇರಲೇಬೇಕು ಅಂತೇನಿಲ್ಲ. ಇರಲೇಬೇಕು ಅಂತೇನಿಲ್ಲ ಸರಿ, ಆದರೆ ಹಾಗಾಗಿದ್ರೆ ಚೆನ್ನಾಗಿರುತ್ತಲ್ವಾ? ಎಕ್ಸಾಕ್ಟ್ಲಿ ಸರ್. ಕಮಲಿ ಅವರೇ, ಇವತ್ತು ರಾತ್ರಿ ನಿಮ್ಗೊಂದು ಸರ್ಪ್ರೈಸ್, ನೀವು ಬರಲೇಬೇಕು. ಇನ್ನೇನು ಕೇಳೋ ಹಾಗಿಲ್ಲ, ಡಿನ್ನರ್ಗೆ ನೀವು ಬರಲೇಬೇಕು. ಡಿನ್ನರಾ? ಸರ್, ಯಾಕೆ ಸರ್ ಇದಲ್ಲ? ನಾವು ಒಬ್ರಿಗೊಬ್ರು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇನ್ನೂ ಅರ್ಥ ಮಾಡ್ಕೊಳಕ್ಕೆ ಏನೈತೆ ಸರ್? ಅಯ್ಯಯ್ಯೋ, ಹೀಗನ್ಬಿಟ್ರೆ ಹೇಗೆ? ಅದೇ ಅಲ್ವಾ ಸರ್? ಏಯ್, ಸುಮ್ಕೆ ಹಂಗೆ ನೋಡ್ತಾ ಇರ್ಬೇಡಮ್ಮಿ. ಕಮಲಿ ಅವರೇ, ನಮ್ಮಿಬ್ರಿಗೆ ಪ್ರೈವಸಿ ಸಿಗೋದೇ ಅಪರೂಪ. ಅದರಲ್ಲೂ ಮಾತಾಡಬೇಕಾದ್ರೆ ಯಾರು ಒಬ್ರು ಅಡ್ಡ ಬರ್ತಾರೆ. ಓಹೋ, ಅರ್ಥ ಆಯ್ತು ಬುಡಿ. ಹೇ, ನಿನ್ಗಲ್ಲ ನಿಂಗಿ. ಬುಡಿ ಬುಡಿ ಸರ್, ಗೊತ್ತಾಯ್ತು. ಸರ್, ಸುಮ್ಕೆ ದುಡ್ಡು ವೇಸ್ಟು, ಅದೆಲ್ಲ ಏನು ಬೇಡ. ಆಹಾ, ಮದ್ವೆಗೂ ಮುಂಚೆನೆ ಗಂಡನ ಪರ್ಸ್ ಭದ್ರ ಮಾಡ್ತಾ ಇದ್ಯಾ? ಕಮಲಿ ಅವರೇ, ನೀವು ರೆಡಿ ಆಗಿರಿ, ನಾನು ಸಂಜೆ ಬಂದು ಪಿಕ್ ಮಾಡ್ಕೋತೀನಿ. ಸರ್, ನೀವೇನು ಮಾತಾಡಬೇಡಿ. ಸಿ ಯು ಇನ್ ದ ಈವ್ನಿಂಗ್. ಸಿಗೋಣ, ಬಾಯ್. ಕೊನೆಗಂತೂ ಉಗ್ರು ಕಚ್ಚೋಷ್ಟು ಮ್ಯಾಚ್ ಟೆನ್ಷನ್ ಆಗಿತ್ತಮ್ಮ. ನಾನು ಬಂದಿದ್ರೆ ಚೆನ್ನಾಗಿರೋದು ಚಂದ್ರು. ಅನಿಕಾ, ಕಮಲಿ ಇಬ್ಬರ ಆಟನೂ ನಾನು ನೋಡ್ಬೋದಾಗಿತ್ತು. ಚಂದ್ರು, ಹಾ ಅಮ್ಮ. ಆಮೇಲೆ ಏನಾಯ್ತು? ಕೊನೆಯದಾಗಿ ಕಮಲಿನೇ ರೈಡ್ಗೆ ಹೋದ್ಲಾ? ಹಾ ಅಮ್ಮ, ಕಮಲಿನೇ. ಮೃತ್ಯುಂಜಯ ಗುರುಗಳಿಗೆ ಜಯವಾಗಲಿ. ಜಯವಾಗಲಿ, ಜಯವಾಗಲಿ, ಮೃತ್ಯುಂಜಯ ಗುರುಗಳಿಗೆ ಜಯವಾಗಲಿ. ಜಯವಾಗಲಿ. ಕಾಮಿನಿ, ಊರ್ಮಿಳಾ, ಏನಿದೆಲ್ಲ? ಭಕ್ತಿ ಅತ್ತೆ, ಭಕ್ತಿ. ಏನ್ ದಿಢೀರಂತ? ಅಯ್ಯೋ, ಇದು ಯಾವಾಗಲೂ ಇದ್ದಿದ್ದೆ ಚಂದ್ರು. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಹೌದು ಅತ್ತೆ, ನಿಮ್ಮ ಮತ್ತೆ ಮಾವನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ಬಂದಿದ್ದೀವಿ ನೋಡಿ.
ಇವತ್ತೇನು ವಿಶೇಷ? ಅಯ್ಯೋ ಹೇಳದ್ನಲ್ಲ ಚಂದ್ರು, ಯಾವಾಗಲೂ ಮನಸ್ಸಲ್ಲಿ ಇದ್ದಿದ್ದೆ, ಇವತ್ತು ಹೋಗಿದ್ವಿ ಅಷ್ಟೇ. ಮನೇಲಿ ದೊಡ್ಡವ್ರ ಹೆಸರಿಗೆ ಅಭಿಷೇಕ ಅರ್ಚನೆ ಒಳ್ಳೇದಾಗ್ಲಿ ಅಂತ ಮಾಡಿಸೋದಕ್ಕೆ ವಿಶೇಷ ಯಾಕೆ ಬೇಕು ಅಲ್ವಾ? ಹೌದೌದು, ವಿಶೇಷ ಏನಕ್ಕೆ ಬೇಕು? ಆದರೂ ಏನೋ ಲೆಕ್ಕ ಸರಿ ಹೋಗ್ತಾ ಇಲ್ವಲ್ಲ. ಚಂದ್ರು, ಇದೇನು ಬಿಸ್ನೆಸ್ ಲೆಕ್ಕ ನೋಡೋದಕ್ಕೆ? ನಾನು ಮಾಮ್ ಆಗಾಗ ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಇಂಥ ಕೆಲಸಗಳನ್ನ ಮಾಡ್ತಾನೆ ಇರ್ತೀವಿ. ಕೆಲವೊಂದು ನಿನ್ನ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಪ್ರಸಾದ ತಗೊಳ್ಳಿ. ಇಲ್ಲಿವರೆಗೂ ಯಾವತ್ತೂ ನೀನು ದೇವರು ಗುರುಗಳು ಅಂತ ಓಡಾಡಿದ್ದೇ ಇಲ್ಲ ಕಾಮಿನಿ. ಗುರುಗಳು ಮನೆಗೆ ಬಂದಾಗಲೂ ನೀನು ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ. ಆದರೆ ಇವತ್ತೇನು? ಅನ್ಪೂರ್ಣ, ದರೋಡೆಕೋರ ವಾಲ್ಮೀಕಿ ಆಗ್ಲಿಲ್ವಾ? ನಾವು ಹಾಗೆ ಅನ್ಪೂರ್ಣ. ಅಮ್ಮ, ನಾವು ಹೊರಡ್ಬೇಕಮ್ಮ. ನೆನ್ನೆ ಕೂಡ ನೀವು ಕಾಲೇಜಿಗೆ ಬಂದಿಲ್ಲ. ಕೆಲವು ಇಂಪಾರ್ಟೆಂಟ್ ಪೇಪರ್ಸ್ಗೆ ಸಿಗ್ನೇಚರ್ ಆಗಬೇಕು. ಲೇಟ್ ಆಗುತ್ತಮ್ಮ, ಹೊರಡೋಣವಾ? ಸರಿ ಚಂದ್ರು, ನಡಿ ಹೊರಡೋಣ. ಪ್ರಸಾದ ತಗೊಳ್ಳಿ. ತಗೋಪ್ಪ, ಒಳ್ಳೇದಾಗ್ಲಿ. ನಿಮಗೆ ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ವಾ? ಯಾಕೂರ್ಮಿ ನನಗೆ ಈ ರೀತಿ ಬೈತಾ ಇದೆಯಾ? ಮತ್ತೆ ಫ್ಲಾಪ್. ನಿಮ್ಮ ಪ್ಲ್ಯಾನ್ ಎಲ್ಲ ಅಟ್ಟರ್ ಫ್ಲಾಪ್. ಹಾಗೇನೂ ಇಲ್ಲ ಊರ್ಮಿ, ನೋಡ್ತಾ ಇರು. ಈ ಹಳ್ಳಕ್ಕೆ ಮೊದಲು ಬೀಳೋದು ಆ ಅನ್ಪೂರ್ಣನೇ. ನಿಂಗೆ ಇದಾಕಲ್ಲ? ಹ್ಞೂ, ಓಕೆ ಓಕೆ. ಯಾರೋ ಬ್ಯಾಡ ಬ್ಯಾಡ ಅಂತಾನೆ ಮಹಾರಾಣಿಯಾಗಿ ರೆಡಿ ಆಗ್ತಾವ್ರಲ್ಲಪ್ಪ. ಅದಕ್ಕೆ ಹೇಳೋದು, ಯಾರನ್ನೂ ನಂಬಕ್ಕಾಗಕ್ಕಿಲ್ಲ ಅಂತ. ಸರಿ ಬಿಡು, ನಾನು ಎಲ್ಲೂ ಹೋಗಕ್ಕಿಲ್ಲ. ರಿಷಿ ಸರ್ ಬಂದ್ರೆ ನಾನು ಬರಕ್ಕಿಲ್ಲ ಅಂತ ನೀನೇ ಹೇಳ್ಬಿಡು. ಅಯ್ಯ ನಿನ್ನ, ಸುಮ್ಕೆ ತಮಾಸೆಗಂದ್ರೆ ಮೂಗ್ ಕೆಂಪಾಯ್ತದಲ್ಲ. ಈ ಪ್ರೀತಿ ಮಾಡೋರೆಲ್ಲ ಹಿಂಗೆಯ. ಮೊದ್ಲು ನಾನೇ ನಿಂಗೆ ರೆಡಿ ಆಗು ಅಂತ ಹೇಳ್ಬೇಕಿತ್ತು. ಈಗ ನೋಡ್ದಾ, ಇದಾಕೊಳ್ಳ ಅಂತ ನೀನೇ ನನ್ ಕೇಳ್ತಿದ್ಯಾ? ಅದಕ್ಕೆ ಹಂಗಂದೆ. ಸಹಾಯ ಮಾಡು ಅಂದ್ರೆ ಸಣ್ಣಾಗಿ ಮಾತಾಡ್ತೀಯ. ಬಾನಿಕಾ, ಕಮಲಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇವತ್ತು ರಾತ್ರಿ ಹೊರಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ನೀನು ಬರಬೇಕು ಕಮಲಿ. ಪ್ಲೀಸ್ ಕಮಲಿ, ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಏಯ್, ಕಮಲಿ ಎಲ್ಲೂ ಬರಕ್ಕಿಲ್ಲ. ಹಾಗೆ ಹೇಳ್ಬೇಡ ನಿಂಗಿ, ಎಲ್ರೂ ಬರ್ತಿದ್ದಾರೆ. ನೀವ್ ನನ್ನ ಫ್ರೆಂಡ್ಸ್ ಆಗಿ ಅಲ್ಲಿದ್ರೆ ನಂಗೆ ತುಂಬಾನೇ ಖುಷಿ ಆಗುತ್ತೆ. ಪ್ಲೀಸ್ ಕಮಲಿ. ಇಲ್ಲ, ಇವತ್ತು ಕಮಲಿಗೆ ನಾವು ಬರ್ತೀವಿ ಅನಿಕಾ. ಕಮಲಿ, ನನ್ನ ತಂಗಿ ನನ್ನ ಮೊದಲನೇ ಕಿತ ಕರಿತಾವಳೆ. ನಾನು ಹೆಂಗಿಲ್ಲ ಅನ್ಲಿ? ಥ್ಯಾಂಕ್ ಯು ಸೋ ಮಚ್ ಕಮಲಿ. See you soon, okay? Get ready. ಕಮಲಿ ಅವರೇ, ನೀವು ರೆಡಿ ಆಗಿರಿ, ನಾನು ಸಂಜೆ ಬಂದು ಪಿಕ್ ಮಾಡ್ಕೊತೀನಿ. ಕಮಲಿ ಅವರೇ, ನೀವೇನು ಮಾತಾಡಬೇಡಿ. See you in the evening. Okay, bye. ರಿಷಿ ಜೊತೆ ಕ್ಯಾಂಡಲ್ ಲೈಟ್ ಡಿನ್ನರ್.
ನಿನ್ ಮೇಲೆ ಕೋಪ ಮಾಡ್ಕೊಂಡು ಗೆಲ್ಲೋಕ್ಕಾಗಲ್ಲ ಅನ್ನೋದು ಗೊತ್ತಾಯ್ತು. ಇನ್ನೇನಿದ್ರು ಪ್ರೀತಿಯಿಂದ ಗೆಲ್ತೀನಿ ಕಣೆ.